ವಾರ್ತೆಗಳ ಪ್ರಾಯೋಜಕರು ಯುವ ನಾಯಕ, ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನೂತನ ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ದೊರಕುವ ನಿರೀಕ್ಷೆ ಹುಸಿಯಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾ ಹಿರಿತನ, ಪಕ್ಷ ನಿಷ್ಠೆ, ಪ್ರಾದೇಶಿಕತೆಯನ್ನು ಸಹ ಪರಿಗಣಿಸದೆ ಎಐಸಿಸಿ ಮುಖ ನೋಡಿ ಮಣೆ ಹಾಕಿರುವುದು ಸ್ಪಷ್ಟವಾಗಿದ್ದು, ಜಿಲ್ಲೆಯ ಅಭಿವೃದ್ಧಿ ಕಾಂಗ್ರೆಸ್ ನಾಯಕ ಗುಂಪುಗಾರಿಕೆಗೆ ಬಲಿಯಾಗುವಂತಾಗಿದೆ. ಎಐಸಿಸಿ ಅಳೆದು ತೂಗಿ ಹಿರಿಯರು, ಯುವಕರನ್ನು ಗುರುತಿಸಿ ಸಚಿವ ಸ್ಥಾನ ನೀಡುತ್ತದೆ ಎಂಬ ಚರ್ಚೆಗಳೆಲ್ಲವೂ ಹುಸಿಯಾಗಿ ಒಂದೊಂದು ಜಿಲ್ಲೆಗೆ 3-2 ಸಚಿವ ಸ್ಥಾನ ನೀಡಿ ಇತರೆ ಜಿಲ್ಲೆಗಳಿಗೆ ಅರ್ಹರನ್ನು ಪರಿಗಣಿಸದೇ ಇರುವುದು ಕಾಂಗ್ರೆಸ್ ಪಕ್ಷದ ಪ್ರಭಾವಕ್ಕೆ. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಗೆ ಮತ್ತೆ ತಪ್ಪಿದ ಸಚಿವ ಸ್ಥಾನ, ಗುಂಪುಗಾರಿಕೆಗೆ ಜಿಲ್ಲೆಯ ಅಭಿವೃದ್ಧಿ ಬಲಿ. ಮಳೆ ಕೊರತೆ, ಬರಗಾಲ ಘೋಷಿಸಲು ಸರ್ಕಾರ ಮೀನಮೇಷ, ರೈತರ ಸಾಲ ಮನ್ನಾ ಮಾಡಿ ಬೆಳೆ ನಷ್ಟ ಪರಿಹಾರ ನೀಡಲಿ ನರಸಿಂಹನಾಯಕ್. ಅಂಚಿನಾಳ ಗ್ರಾಮದ ಮೇಘರಾಜ್ ಕೊಲೆ, ಸಿಐಡಿಗೆ ವಹಿಸಲು ವಿನೋದ್ ರೆಡ್ಡಿ ಆಗ್ರಹ. ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯಡಿ ನಿವೇಶನ ಮಂಜೂರಿ ಮಾಡದೆ ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತ ನಡೆ ಖಂಡಿಸಿ ಪ್ರತಿಭಟನೆ. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲಿನಲ್ಲಿ ತಂದೆಯರ ದಿನಾಚರಣೆ, ತಂದೆಯರನ್ನು ನಿರ್ಲಕ್ಷಿಸುತ್ತಿರುವುದು ಸಾಮಾಜಿಕ ಪಿಡುಗು, ಇಂತಹ ದಿನಾಚರಣೆಗಳು ಅತ್ಯಗತ್ಯ. ಹನುಮಂತರಾಯ ಗುರೂಜಿ ಗೊಂಡಿದೆ. ಈಗಾಗಲೇ ಒಡೆದ ಮನೆಯಾಗಿರುವ ಕಾಂಗ್ರೆಸ್ ಪಕ್ಷ ವರಿಷ್ಠರು ತೆಗೆದುಕೊಂಡ ನಿರ್ಧಾರ ಬೇಸರ ಮೂಡಿಸಿದೆ. 5 ವರ್ಷದ ಆಡಳಿತದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳು ದೊರೆಯದೆ ಹೋಗಿರುವಾಗ ಜಿಲ್ಲೆಗೆ ಸಚಿವ ಸ್ಥಾನವೇ ಇಲ್ಲದೆ ಹೋಗಿರುವುದು ಸಮಸ್ಯೆಯನ್ನು ಸೃಷ್ಟಿಯಾಗಲು ಕಾರಣವಾಗಿದೆ. ಜಿಲ್ಲಾ ಘಟಕ ಸೇರಿ ಎಲ್ಲ ತಾಲೂಕುಗಳಲ್ಲಿಯೂ 2 ಕಾಂಗ್ರೆಸ್ ಗುಂಪುಗಳಾಗಿ ಹೋಗಿವೆ. ವಿಧಾನಸಭಾ ಚುನಾವಣೆ ಸಿದ್ಧತೆಯೊಂದಿಗೆ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎದುರಿಸಬೇಕಿದ್ದು, ಪಕ್ಷದ ಕಾರ್ಯಕರ್ತರು ಪಕ್ಷದ ಶಾಸಕರನ್ನು ನಂಬದ ಸ್ಥಿತಿಯು ಉದ್ಭವಿಸುವಂತಾಗಿದೆ. ಅಭಿವೃದ್ಧಿ ದೃಷ್ಟಿಯಲ್ಲಂತೂ ಜಿಲ್ಲೆಗೆ ಅನ್ಯಾಯ ಮುಂದುವರೆದಿದೆ. ಅನ್ಯಾಯಕ್ಕೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನೊಂದಿಗೆ ಜಿಲ್ಲೆಗೆ ನಾಯಕತ್ವವೂ ಕಾರಣವಾಗಿದೆ. ಗುಂಪುಗಾರಿಕೆ ಪರಿಣಾಮದಿಂದ ಸಚಿವ ಸ್ಥಾನ ಪಡೆಯಲು ಆಗದ ಅಸಹಾಯಕ ಸ್ಥಿತಿಗೆ ಜಿಲ್ಲೆ ಕಾಂಗ್ರೆಸ್ ನಾಯಕತ್ವ ಬಂದು ನಿಂತಿರುವುದು ವಿಪರ್ಯಾಸ.
ಜಿಲ್ಲೆಯ ಮಳೆ ಅಭಾವದಿಂದ ಮುಂಗಾರು ಬೆಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಸರ್ಕಾರ ಬರಗಾಲ ಘೋಷಣೆಗೆ ಮೀನಾಮೀಷ ಎಣಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಳೆ ಇಲ್ಲದೆ ಅಲ್ಪಾವಧಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು ಹಾಳಾಗಿವೆ. ಹಿಂಗಾರು ಬೆಳೆಗೆ ಅಗತ್ಯವಿರುವ ರಸಗೊಬ್ಬರ ದೊರೆಯದೇ ಹೋಗಿದೆ. ಪ್ರಾಥಮಿಕ ಸಹಕಾರಿ ಕೃಷಿ ಸಂಘಗಳ ಮೂಲಕ ರಸಗೊಬ್ಬರ ಪೂರೈಕೆಗೆ ವ್ಯವಸ್ಥೆ ಮಾಡಬೇಕು. ಗ್ರಾಮ ಪಂಚಾಯಿತಿಗೊಬ್ಬ ಕೃಷಿ ಸಹಾಯಕರನ್ನು ನಿಯುಕ್ತಿಗೊಳಿಸಿ ಕೃಷಿ ಮಾಹಿತಿಯನ್ನು ನೀಡಬೇಕೆಂದರು. ಬರಗಾಲ ಘೋಷಣೆ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಘೋಷಿಸಬೇಕು. ಬೆಳೆ ಸಾಲ ಮನ್ನಾ ಮಾಡಬೇಕು. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಅವೈಜ್ಞಾನಿಕ ನೀತಿ ಕೈಬಿಡಬೇಕು. ಕೃಷಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟಕ್ಕೆ ರೈತ ಸಂಘ ಬೆಂಬಲಿಸುವುದಾಗಿ ಹೇಳಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರ ಜಮೀನುಗಳಿಗೆ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಘೋಷಿಸಲಾಗಿದೆ. ಆದರೆ ವಿತರಣಾ ಕಾಲುವೆ 102/A ದಲ್ಲಿ ಬರುವ 4,310 ಹೆಕ್ಟೇರ್ ಭೂಮಿಗೆ ನೀರು ಒದಗಿಸುವುದನ್ನು ಕೈಬಿಡಲಾಗಿದೆ. ಆಶಾಪುರ, ಜಾಲಿಬೆಂಚಿ, ಉಡುಮ್ಗಲ್, ಖಾನಾಪುರ, ನಾಗಲಾಪುರ, ನೆಲೆಹಾಳ್, ಮರ್ಚಟಾಳ್, ಗಾರಲದಿನ್ನಿ ಗ್ರಾಮಗಳು ಏತ ನೀರಾವರಿಯಿಂದ ವಂಚಿತಗೊಳ್ಳುತ್ತಲಿದ್ದು, ಕೈಬಿಟ್ಟು ಹೋದ 4,310 ಹೆಕ್ಟೇರ್ ಜಮೀನು ಏತ ನೀರಾವರಿ ಯೋಜನೆಯಡಿ ಸೇರ್ಪಡೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಗ್ರಾಮಸ್ಥರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಮಳೆ ಬಾರದೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತಿದ ಸಿರಿಧಾನ್ಯಗಳು ನವಣೆ, ರಾಗಿ, ಹೆಸರು, ಅಲಸಂದಿ, ಉದ್ದು, ಎಳ್ಳು ಸೇರಿದಂತೆ ತೋಟಗಾರಿಕೆ ಮತ್ತು ಎಣ್ಣೆಕಾಳಿನ ಅಲ್ಪಾವಧಿ ಬೆಳೆಗಳು ಈಗಾಗಲೇ ಸಂಪೂರ್ಣ ಹಾಳಾಗಿರುತ್ತದೆ. ಆದರೆ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದೆ. ರೈತರು ಬೆಳೆದ ದೀರ್ಘಾವಧಿ ಬೆಳೆಗಳನ್ನು ರಕ್ಷಿಸಲು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಸರ್ಕಾರವು ಅಗತ್ಯ ರಸಗೊಬ್ಬರಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಲಾಗಿದೆ ಮತ್ತು ಕ್ಯಾಪ್ಲೆಕ್ಸ್, DAP ಸೇರಿದಂತೆ ವಿವಿಧ ಪ್ರಕಾರದ ರಸಗೊಬ್ಬರಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡಿ ಸಂಘಗಳ ಮೂಲಕ ರಸಗೊಬ್ಬರ ಒದಗಿಸಬೇಕು. ರೈತರಿಗೆ ಕೃಷಿಯಲ್ಲಿ ಮಾಹಿತಿ ನೀಡುವುದಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಕೃಷಿ ಸಹಾಯಕರನ್ನು ನೇಮಿಸಬೇಕು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಪ್ರಸಕ್ತ ವರ್ಷ ಹೊಸದಾಗಿ ಖಾಸಗಿ ಕಾಲೇಜುಗಳಲ್ಲಿ ಕೃಷಿ ಪದವಿ ಪಡೆದವರಿಗೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ಅವಕಾಶ ನೀಡಿರುವುದರಿಂದ ಈ ಖಾಸಗೀಕರಣವನ್ನು ಸಂಘವು ಖಂಡಿಸುತ್ತದೆ. ಸಾಮಾನ್ಯ ಪ್ರವೇಶ ಪರೀಕ್ಷೆ KCET ಯನ್ನು ಬರೆದು ಇದರಲ್ಲಿ ಹೆಚ್ಚು ಅಂಕ ಪಡೆದು ಸರ್ಕಾರಿ ಅಧೀನದ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಪದವಿ ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾಗಿದೆ. ಆದ ಕಾರಣ ಹಿಂದಿನ ಪದ್ಧತಿಯಂತೆ ಸರ್ಕಾರ ಅಧೀನ ವಿದ್ಯಾಲಯಗಳಲ್ಲಿ ಅಭ್ಯಾಸ ಮಾಡಿ ಪದವಿ ಪಡೆದುಕೊಂಡ ಅಭ್ಯರ್ಥಿಗಳಿಗೆ ಅವಕಾಶ ನೀಡಬೇಕು. ವಿದ್ಯಾರ್ಥಿಗಳ ಬೇಡಿಕೆಗೆ ಬೆಂಬಲಿಸಿ ಹೋರಾಟಕ್ಕೆ ಸಂಘವು ಸಂಪೂರ್ಣ ಬೆಂಬಲ ನೀಡುತ್ತದೆ. ಒಣಗಿ ಹೋಗಿ ರೈತರು ಹಾಕಿದ ಬಂಡವಾಳ ಎಲ್ಲ ಹಾಳಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಎರಡು ನದಿಗಳ ಮಧ್ಯಭಾಗದಲ್ಲಿದ್ದರೂ ಸಹ ರೈತರು ಗುಳ್ಳಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸರ್ಕಾರವು ಜಿಲ್ಲೆಯಲ್ಲಿ ಬರಗಾಲದ ಪೀಡಿತ ಎಂದು ಘೋಷಿಸಬೇಕು. ರೈತರು ಈಗಾಗಲೇ ಪಡೆದ ಸಾಲಗಳನ್ನು ಮನ್ನಾ ಮಾಡಬೇಕು. ರೈತರಿಗೆ ಪ್ರತಿ ಎಕರೆಗೆ ರೂಪಾಯಿ 25,000 ನಷ್ಟ ಪರಿಹಾರ ನೀಡಬೇಕು. ರೈತ ಕೂಲಿಕಾರರಿಗೆ ವಿಕಸಿತ ಭಾರತ ರಾಮಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಕ್ಷಣವೇ ಕೂಲಿ ಕೆಲಸ ಆರಂಭಿಸಬೇಕು. ನ್ಯಾಯಬೆಲೆ ಅಂಗಡಿಗಳ ಮೂಲಕ ವಿತರಿಸುವ ಪಡಿತರ ಧಾನ್ಯಗಳನ್ನು ದ್ವಿಗುಣಗೊಳಿಸಬೇಕು. ಹೈನುಗಾರಿಕೆ ಮತ್ತು ಗುಡಿ ಕೈಗಾರಿಕೆಗೆ ಹೆಚ್ಚಿನ ಸಾಲ ಮತ್ತು ಸಹಾಯಧನ ನೀಡಿ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಹಿಂಗಾರು ಹಂಗಾಮಿಗೆ ಉಚಿತ ಬಿತ್ತನೆ ಬೀಜ ಒದಗಿಸಬೇಕು. ರಾಯಚೂರು ತಾಲೂಕಿನ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆಯ ಭಾಗದ ಡಿಸ್ಟ್ರಿಬ್ಯೂಟರಿ ನಂಬರ್ 102 ಮತ್ತು 102 ಏತ ನೀರಾವರಿ ಅಡಿಯಲ್ಲಿ
ನೀರಾವರಿಗೆ ಒಳಪಟ್ಟ 12,630 ಹೆಕ್ಟೇರ್ ಜಮೀನಿನಲ್ಲಿ 4,310 ಹೆಕ್ಟೇರ್ ಜಮೀನು ಹೊರತುಪಡಿಸಿ 8,320 ಹೆಕ್ಟೇರ್ಗಳಿಗೆ ಮಾತ್ರ ನೀರನ್ನು ಒದಗಿಸಲು ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಜಾರಿಗೊಳಿಸಿರುವುದರಿಂದ 4,310 ಹೆಕ್ಟೇರ್ ಜಮೀನಿನ ವ್ಯಾಪ್ತಿಯ ಆಶಾಪುರ್, ಜಾಲವೆಂಚಿ, ಉಡಂಗಲ್, ಖಾನಾಪುರ್, ನಾಗಪುರ್, ನೆಲ್ಲಾರು, ಮಜ್ಜಕಾಳ್ ಮತ್ತು ಗಾಲದಿನ್ನಿ ಗ್ರಾಮಗಳ 4,310 ಹೆಕ್ಟೇರ್ ಜಮೀನು ನೀರಾವರಿಯಿಂದ ವಂಚಿತಗೊಳ್ಳುವುದು. ಆದ ಕಾರಣ ತುಂಗಾ ಮತ್ತು ಎಡದಂಡೆ ಕಾಲುವೆಯ ಕೊನೆಯ ಭಾಗದ ಡಿಸ್ಟ್ರಿಬ್ಯೂಟರ್ ನಂಬರ್ 102 ಮತ್ತು 102 ಏತ ನೀರಾವರಿ ಅಡಿಯಲ್ಲಿ ಒಟ್ಟು 12,630 ಹೆಕ್ಟೇರ್ ಜಮೀನಿಗೆ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ನೀರನ್ನು ಒದಗಿಸುವ ಯೋಜನೆ ಜಾರಿಯಾಗಬೇಕು. ಯೋಜನೆಯನ್ನು ಪುರಸ್ಕರಿಸಿ ಪುನಃ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಗೋವಿಂದ ನಾಯಕ್, ತಾಲೂಕು ಅಧ್ಯಕ್ಷ ಮಲ್ಲನಗೌಡ, ಧರ್ಮರೆಡ್ಡಿ, ನರಸಿಂಹರೆಡ್ಡಿ, ಗಾಜರಾಳ, ಜಂಗ್ಲಿ ಪೀರ್ ಇದ್ದರು. ಕೇವಲ 10 ರೂಪಾಯಿ ಹಣದ ವಿಚಾರವನ್ನು ಕಾರಣವಾಗಿಸಿಕೊಂಡು ರಾಯಚೂರು ತಾಲೂಕಿನ ಗಿಲಸ್ಗೂರು ಹೋಬಳಿ ವ್ಯಾಪ್ತಿಯ ಹಂಚಿನಾಳ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಘನಾಥ್ ನಾಯಕ್ ಕೊಲೆ ಮಾಡಲಾಗಿದ್ದು, ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇವಲ 10 ರೂಪಾಯಿ ಹಣದ ವಿಚಾರಕ್ಕೆ ವ್ಯಕ್ತಿಯೊಬ್ಬನನ್ನು ಹಲ್ಲೆ ನಡೆಸಿ ಸಾವಿಗೆ ಕಾರಣವಾಗಿರುವ ಘಟನೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ. ಜುಲೈ 8ರಂದು ಪೆಟ್ರೋಲ್ ಬಂಕ್ನಲ್ಲಿ ನಡೆದ ವಿಚಾರವಾಗಿ ನಡೆದ ಹಲ್ಲೆಯಿಂದ ಗಾಯಗೊಂಡಿದ್ದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಘನಾಥ್ ನಾಯಕ್ ಅವರು ಜುಲೈ 10ರಂದು ಮೃತಪಟ್ಟಿದ್ದಾರೆ. ಆದರೆ ಇದು ಕೇವಲ 10 ರೂಪಾಯಿಗಳ ವಿವಾದವಲ್ಲ. ಇದರ ಹಿಂದೆ ವೈಯಕ್ತಿಕ ದ್ವೇಷ ಅಥವಾ ರಾಜಕೀಯ ಹಿನ್ನೆಲೆ ಇರುವ ಸಾಧ್ಯತೆ ಇದ್ದು, ಎಲ್ಲ ಆಯಾಮಗಳಿಂದ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮೇಘನಾಥ ನಾಯಕ್ ಅವರು ಸಾಮಾಜಿಕ ಹೋರಾಟಗಾರರಾಗಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉದ್ದೇಶ ಹೊಂದಿದ್ದ ಅವರು ಕೆಲ ಪ್ರಕರಣಗಳಲ್ಲಿ ನ್ಯಾಯಾಲಯದ ಮೂಲಕ ಹೋರಾಟ ನಡೆಸಿದ್ದರು. ಇಂತಹ ಸಂದರ್ಭದಲ್ಲಿ ಅವರ ಕೊಲೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಹೇಳಿದರು. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದು, ಚಿಲ್ಲರೆ ಹಣದ ವಿಚಾರದಲ್ಲಿ ಪದೇ ಪದೇ ಗಲಾಟೆ ನಡೆಸುವ ದೂರುಗಳು ಕೇಳಿಬರುತ್ತಿವೆ. ಅಲ್ಲದೆ ಘಟನೆ ನಡೆದ ಬಳಿಕ ಸಿಸಿಟಿವಿ ದೃಶ್ಯಾವಳಿಗಳನ್ನು ಅಳಿಸಲಾಗಿದೆ ಎಂಬ ಆರೋಪವಿದ್ದು, ಇದು ಸಾಕ್ಷ್ಯ ನಾಶಪಡಿಸುವ ಪ್ರಯತ್ನವಾಗಿರುವ ಸಾಧ್ಯತೆಯನ್ನು ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಪೆಟ್ರೋಲ್ ಬಂಕ್ ಮಾಲೀಕ ಕೃಷ್ಣಾಜಿ ಹಾಗೂ ಸಂಬಂಧಪಟ್ಟವರ ವಿರುದ್ಧ ತನಿಖೆ ನಡೆಸಬೇಕು. ಕೊಲೆ ಪ್ರಕರಣ ಕುರಿತು ಸತ್ಯಾಸತ್ಯತೆಯನ್ನು ತನಿಖೆ ಮೂಲಕ ಬಹಿರಂಗಪಡಿಸಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮೃತ ಮೇಘನಾಥ ನಾಯಕ್ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ, ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ, ಪತ್ನಿ ಮತ್ತು ಮಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುವುದು, ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಿ ಗಡೀಪಾರು ಕ್ರಮ, ಪೆಟ್ರೋಲ್ ಬಂಕ್ ಪರವಾನಗಿ ರದ್ದುಪಡಿಸಿ ಶಾಶ್ವತವಾಗಿ ಮುಚ್ಚಿಸುವುದು ಹಾಗೂ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕು. ಒಂದು ವೇಳೆ ಬೇಡಿಕೆಗಳನ್ನು ಶೀಘ್ರ ಈಡೇರಿಸದಿದ್ದರೆ ಹಂತ ಹಂತವಾಗಿ ಉಗ್ರ ಹೋರಾಟ ನಡೆಸಲಾಗುವುದು ಮತ್ತು ಜಿಲ್ಲೆಗೆ ಬರುವ ಯಾವುದೇ ಸಚಿವರಾಗಲಿ ಅವರಿಗೆ ಘೇರಾ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜೊತೆಗೆ ಕಳೆದ ತಿಂಗಳು 8ನೇ ತಾರೀಕು ಹುಂಚಿನಾಳ ವ್ಯಾಪ್ತಿಯಲ್ಲಿ ಗಿಲಸೂರು ಭಾಗದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ 10 ರೂಪಾಯಿ ವಿಚಾರದಲ್ಲಿ ಕೊಲೆ ಜೀವ ಹೋಯಿತು ಅನ್ನೋ ವಿಚಾರದಲ್ಲಿ ಆ ಪ್ರಕರಣ ತಮಗೆಲ್ಲ ಗೊತ್ತಿದ್ದ ವಿಚಾರ. ಆ ಪ್ರಕರಣವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಿಂಗೆ ಹತ್ತಿರಕ್ಕೆ ಬಂದರು, ಜಗಳ ಆಡಿದ್ರು, ಮುಗಿದೋದು ಕಥೆಯನ್ನು ಕಣ್ಣಿನ ಮೇಲೆ ಮುಗಿಸ್ರು. ಆದರೆ ಪ್ರಕರಣ ಉದ್ದೇಶ ಬೇರೆಯೇ ಇದೆ. ಆ ಪ್ರಕರಣದ ಹಿಂದೆಗಡೆ ಕಿಂಪಿನ್ಗಳು ಬೇರೆಯವರಿದ್ದಾರೆ. ಜೊತೆಗೆ ಆವತ್ತಿನ ದಿನ 8ನೇ ತಾರೀಕಿನ ದಿನ ಪೆಟ್ರೋಲ್ ವಿಚಾರದಲ್ಲಿ ರವಿ ಕುಮಾರ್ ಅಂತೇಳಿ ಹುಡುಗ ಮೇಘನಾಥನವರ ಫ್ರೆಂಡು ಹಳೆಯನೋ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾರೆ. ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಅಲ್ಲಿ 10 ರೂಪಾಯಿ ವಿಚಾರ 110 ರೂಪಾಯಿ ಪೆಟ್ರೋಲ್ ಹಾಕ್ಸಂತ 100 ರೂಪಾಯಿ ಕೊಡ್ತಾ 10 ರೂಪಾಯಿ ಇಲ್ಲ ಅಂತ. ಸರ್ವೇ ಸಾಮಾನ್ಯ ಲೋಕಲ್ 10-20 ರೂಪಾಯಿ ಸಾಮಾನ್ಯವಾಗಿ ಯಾರೇನು ಇದು ಮಾಡೋ. ಜೊತೆಗೆ ಅಲ್ಲಿ ಏನಿರುತ್ತೆ ಅಂತಂದರೆ ಈ ಕೃಷ್ಣೋಜಿ ಅನ್ನೋರು ಕಿಂಗ್ಪಿನ್ ಇದರಲ್ಲಿ ಅವರು ಮಾಲೀಕತ್ವದ ಪೆಟ್ರೋಲ್ ಬಂಕ್, ಅವ್ರ ಮಾಲೀಕತ್ವ ಪೆಟ್ರೋಲ್ ಬಂಕು 10 ಬಂಕ್ ವಿಚಾರದಲ್ಲಿ ರವಿ ಅನ್ನೋರು ಹೊಡಿತಾರೆ. ಪೆಟ್ರೋಲ್ ಬಂಕ್ 10 ರೂಪಾಯಿ ಇಲ್ಲ ಅಂತಂದ್ರೆ ಹೊಡೆಯೋದನ್ನು ಭಾಳ ಇದನ್ನೇ ಮೊದಲನೇ ಸಲ ನೋಡ್ತಾ ಇದ್ದಾರೆ. ಅದು ಬೇರೆ ಬೇರೆ ವಿಚಾರದಲ್ಲಿ ಜಗಳ ಆಗ್ತದೆ. ಆದರೆ 8ನೇ ತಾರೀಕಿನ ದಿನ ಜಗಳ ಆಗ್ತದೆ. ಆ ಜಗಳ ಬಿಡಿಸಕ್ಕೆ ಹೋಗ್ತಾನೆ ಬೇಗ. ಅಲ್ಲಿ ಎಲ್ಲ ರೀತಿಯಾಗ ಒಂದು ತಾಸು ನಡೀತದೆ ಒಂದು ವಿಚಾರ. ಪೆಟ್ರೋಲ್ ವಿಚಾರದ ಅವ್ರು ನಡೀತಾರೆ, ಇವರು ಬಿಡಿಸಕ್ಕೆ ಹೋಗ್ತಾನೆ. ಮೇಘನಾಥ್ ಅನ್ನೋನು ಅಲ್ಲಿ ಚಿರಪರಿಚಿತ.
ಅಲ್ಲಿ 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಜೊತೆಗೆ ಯುವ ರಾಜಕಾರಣಿ, ಜನಸ್ನೇಹಿ ರಾಜಕಾರಣಿ. ಜೊತೆಗೆ ಈ ವಿಚಾರ ನಾನು ಎತ್ಕೊಳ್ಬೇಕು ವೈಯಕ್ತಿಕವಾಗಿ. ನನ್ನ ವಿಚಾರ ಸಂಘಟನೆ ಮುಖಾಂತರ ನಾನು ಮುಖ್ಯಮಂತ್ರಿಗಳು ಬರುವಂತ ಯಾಕೆ ಒತ್ತಾಯ ಮಾಡ್ತೀನಿ ಅಂತಂದ್ರೆ, ಜೊತೆಗೆ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಮೇಘನಾಥ್ ನಾಯ್ಕ ಅಂತ. ಅದ್ರ ವಿಚಾರದಲ್ಲಿ ಆಗ್ತದ ಮೇಘನಾಥ್ ಬಂದು ಗುಡ್ಸಕ್ಕೆ ಹೋಗ್ತಾನೆ. ಗುಡ್ಸಕ್ಕೆ ಹೋಗ್ತಾ ಅವ್ನು ನಡೆಯೋದಲ್ಲ, ಮೇಘನಾಥ್ ನೋಡಿತಾನೆ. ಅಷ್ಟೊತ್ತಿಗೆ ಈ ಕೃಷ್ಣೋಜಿ ಮಾಲೀಕತ್ವದ ಆ ಪೆಟ್ರೋಲ್ ಬಂಕ್ ಇರ್ತಕ್ಕಂಥ ಗುಂಡಾಗಳು ಗುಂಜಾಳಿಗೆ ಫೋನ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಬರ್ತಾರ. ಬಂದೇನು ಮೇಘನಾಥ್ ನೋಡ್ಬಿಟ್ಟು. ಇವತ್ತಿನ ದಿನದಲ್ಲಿ ಸಮಾಜ ಜಾಲದ ಅಂತರ್ಜಾಲ ಇಷ್ಟು ಸ್ಪೀಡ್ ಐತಿ. ಒಂದು ಸಣ್ಣ ಕಿರಿಕಿರಿ ಅಂತ ಪಟ್ಕೊಂಡು ಫೋಟೋ ಹೋಗ್ತದೆ, ಒಂದು ಫೋಟೋ ಹೋಗ್ತದೆ ಓನರ್ಗೆ. ಇಷ್ಟೆಲ್ಲ ಡ್ರಾ ಮಾಡಿದ್ರೆ ಅಲ್ಲಿ ಆ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಕೃಷ್ಣೋಜಿ ಆಗಲಿ, ತನ್ನ ಮಗ ಆಗಲಿ, ಆ ಪೆಟ್ರೋಲ್ ಬಂಕ್ ಸಂಬಂಧ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಯಾರು ಬರಲಿಲ್ಲ ಅಲ್ಲಿ, ಯಾರು ಬರಲಿಲ್ಲ. ಅಷ್ಟು ದೊಡ್ಡ ಜಗಳ. ಮಾಜಿ ಗ್ರಾಮ ಅಧ್ಯಕ್ಷ ಹೊಡಿತಾರೆ ಅಂತ ಬರಲ್ಲ ಅಂತ ಉದ್ದೇಶ ಏನು ಅವರಿಗೆ. ಜೊತೆಗೆ ಈ ವಿಚಾರದಲ್ಲಿ ಈ ಮೇಘನಾಥ ಮುಗಿಸ್ಬೇಕನ್ನೋ ಒಂದು ವರ್ಷ ನಡೆದಿತ್ತು. ಅವ್ನು ಮುಂದಿನಗಳೆಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂದಿರಬೇಕು. ನಾವೆಲ್ಲ ಸ್ನೇಹಿತರಿದ್ದೀವಿ. ಲಕ್ಷ್ಮಣ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದಾರೆ. ಸುಂಕೇಶ್ವರ ನೆರಳಾಳು ಮಲ್ಲಿಕಾರ್ಜುನ ಅಂತೇಳಿ ಇವಾಗ ಎಸ್ ಟಿ ಮೋರ್ಚಾದ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಿದ್ದಾರೆ. ಅವನು ನೆರಳಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿಲ್ಲ ಅವರಮ್ಮ. ಅದಾದ ನಂತರ ಬೇರೆ ಇವನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದೆ. ಬೇರೆ ಬೇರೆ ಎಲ್ಲ ಅವರ ಸ್ನೇಹಿತರು ಸೇರಿ ಒಂದು ಕನ್ಸಲ್ಲಿ ಕಟ್ಕೊಂಡಿದ್ವಿ. ನಾವು ರಾಜಕೀಯ ಇದ್ದಿದ್ದೇವೆ. ನಾನು ಸಂಘಟನೆ ಮುಖಾಂತರ ನಾವು ಸಹಕಾರ ಮಾಡಿದ್ವಿ. ಆದರೆ ಈ ಅಮಾನುಷ ಈ ಒಂದು ಘಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವಿನೋದ್ ರೆಡ್ಡಿ ಒತ್ತಾಯ ಖಂಡಿಸ್ತಾರೆ. ವಿಚಾರ ಇಟ್ಕೊಂಡು ಇಲ್ಲಿ ಏನಾಗ್ತದೆ ಅಂದರೆ, ಅದು ಆರ್ತಿನ ಒಂದು ವರ್ಷದಿಂದ ಅವರವರಿಗೆ ವೈಮನಸ್ಸಿತ್ತು. ನನಗೆ ಈ ಕೃಷ್ಣೋಜಿ ಮತ್ತು ಅಲ್ಲಿ ಊರುಗೌಡ, ಇಲೆಕ್ಸೂರು ಊರುಗೌಡ, ಇವನು ಮೇಘನಾಥ್ ನಾಯಕ್ ಏನಾದರೂ ಬೆಳೆದ್ಬಿಟ್ರೆ ನಮಗೆ ರಾಜಕೀಯವಾಗಿ ಎದುರೊಳೆ ಆಗ್ತಾನೆ. ಅಲ್ಲಿ ಯಾವುದೋ ಒಂದು ಸಂದರ್ಭ ಬಂದ್ಬಿಡ್ತು. ಒಂದು 6 ತಿಂಗಳ ಕೆಳಗೆ ಎಕರೆ ಮಾಡಿದ್ರೆ 4 ಎಕರೆ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. 4 ಎಕರೆ ರಿಜಿಸ್ಟರ್ ಮಾಡಿದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ವಲ್ಪ ಯುವಕಲ್ಲ, ಅಣ್ಣ ಮೇಘನಾಥ್ ಅಣ್ಣ ಈ ರೀತಿ ಆಗಿದ್ದಾಣ ಅನ್ನೋದ್ರಿಂದ ಅವ್ರು ಹೋಗಿ ಬೈದು ಹಂಗಲ್ಲ ಆ ರೀತಿ ಸ್ವಲ್ಪ ಹೆಚ್ಚಿತ್ತು, ನಾವೆಲ್ಲ ಮಾಡಬಾರ್ದು ಅಂತ ಹೇಳಿ ಉಳಿದಂತ 3 ಎಕರೆ ಅವ್ರು ಮಾಡ್ತಾರೆ. 1 ಎಕರೆ ಏನು ಮಾಡ್ತಾರಲ್ಲ ಅವ್ರು ಮಾತ್ರ ಸೇರ್ತಕ್ಕಂಥ. ಇಂಥ ಬೇರೆಯವರಾಗಿದ್ರೆ ನೀನು ಅರ್ಧವ್ರು ಹಂಗತ್ತ ಅವ್ರೇನು ಮಾಡಂಗ ಹೇಳಿದವ್ರು ಅವ್ರೇನು ಮಾಡಂಗ ನಮ್ಮ ನಾಯಕರಪ್ಪ ನಾವು ಮಾಡೋಣ ಅಂತ ರಾಜಕಾರಣ ಇಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೇಘನಾಥ್ ವಿಚಾರದಲ್ಲಿ ಕೂಡಲೇ ಈ ಒಂದು ಕೃಷ್ಣೋಜಿಯನ್ನು ಗಡಿಪಾರು ಮಾಡಬೇಕು. ಕೃಷ್ಣೋಜಿ ವಿಚಾರದಲ್ಲಿ ತಮಗೆ ಗೊತ್ತಾಯ್ತಿಲ್ಲ. ಇಡೀ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಯಾವ ಅಂಗಡಿಯವ್ರು ಮಾಡಲಿಕ್ಕೆ ಅವನು ಒದಿತಾನ. ಪೊಲೀಸರ ಕಡೆ ಮಗನೆ SP ಹಿಡ್ಕೊಂಡು PC ವರೆಗೆ ನಾನು ಮಾಮೂಲು ಕೊಡ್ತೀನಿ. ಕಂಪಲ್ಸರಿ ನನ್ನ ಮಾತು ಹೋಗ್ಬೇಕು, ನನ್ನ ಮಾಲಿ ತೊಗೊನೇಬೇಕು, ನನ್ನ ಮಾಲಿ ಮಾರ್ಬೇಕು ನಾನು. ಹಂಗ ಗುಂಡಾ ಪಾರದಲ್ಲಿ ಇರ್ತಕ್ಕಂಥದ್ದು 3-4 ಪೊಲೀಸ್ ಸ್ಟೇಷನ್ಗಳಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿದೆ. ಅವ್ರು ಏನೆಲ್ಲ 4 ಭಾಷೆಗಳ ರಾಯಚೂರು ಒಂದು ಭಾಷೆ ಐತೆ, ಗೆಲ್ಸೂರು, ತಲ್ಮಾರಿ, ಮಠಮಾರಿ, ಹೆರಿಗೆರ. ಇವರು ಇವತ್ತಿನೇನಂತಂದ್ರೆ ರಾಜಕೀಯವಾಗಿ ಯಾರು ಎದುರಾಳಿ ಬರ್ತಾರ. ಆ ಕೃಷ್ಣೋಜಿನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಅವ್ರ ಹೆಂಡತಿ ಅಧ್ಯಕ್ಷ, ಯುಕ್ತ ಅಧ್ಯಕ್ಷ, ಅವ್ರ ತಮ್ಮ ಅಧ್ಯಕ್ಷ ಎಲ್ಲ ರಾಜಕೀಯವಾಗಿ ಮಾಡ್ಕೊಂಡು ಬಂದ. ಜೊತೆಗೆ ನಾಯಕ ಸಮಾಜ ಯುವ ರಾಜಕಾರಣಿ, ಅರೆ ನಿಮ್ಮ ಸಂಬಂಧಪಟ್ಟ ನಿಮ್ಮ ನಾಯಕರು ಹುಡುಗರಿ ಅಷ್ಟು ಸಾಮಾನ್ಯವಾಗಿ ಸ್ವೀಕರಿಸಿದ್ರೆ ಮಾಲಿ ಶಾಸಕ ದಬ್ಬಸಂಗೌಡ ಅಂತ ಹೇಳ್ತೀನಿ. ಇದ್ರಲ್ಲಿ ನಿಮ್ಮ ಕೈವಾಡ ಐತೆನಾ? ಏನೈತಿ? ಶೌಚಾಲಯಕ್ಕಾದ್ರೂ ಹೋಗಿ ಬಂದ್ರಿ ಅವ್ರ ಮನೆಗೆ ರಾಜಕಾರಣಿ, ಅವನೊಬ್ಬನು ಸಣ್ಣ ರಾಜಕಾರಣಿ. ಅವನು ನಿಮ್ಮ ಸಮಾಜದ ನಾಯಕ ಹುಡುಗ ಅಮಾನುಷವಾಗಿ 10 ರೂಪಾಯಿ ಕೊಲೆ ಮಾಡ್ತಾರೇನ್ರಿ? ಜೊತೆಗೆ ಊರುಗೌಡ, ಈ ಕೃಷ್ಣೋಜಿ ಇವರೆಲ್ಲರೂ ಸೇರಿ ಖಾಲಿ ಒಂದು 8 ಲಕ್ಷ ರೂಪಾಯಿ ಅವನು ಬೆಲೆ ಕಟ್ತಾರೆ. ಯಾರಿಗೆ? ಮೇಘನಾಥ್ ನಾಯಕಿಗೆ 8 ಲಕ್ಷ ಬೆಲೆ ಅವನಿಗೆ. ಅರೇ ಅವ್ರ ಮನೆಯವರಿಗೆ ಆರಾಮಿಲ್ಲ. ಅವ್ರ ಮಗಳಿಗೆ ವೈಟ್ ಪ್ಲೇಟ್ಸ್ ಅಂತಾರೆ, ಅದೇನು ರಕ್ತದ ಕಣಗಳು ಸಮಸ್ಯೆ ಐತೆ. ಅಧಿಕಾರಿಗಳು ನಾನು ಮತ್ತು ಹಿಂದೆ 15 ವರ್ಷ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ, 2 ವರ್ಷ 3 ವರ್ಷ ರಾಜ್ಯ ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ. ಇವ್ರು 4ನೇ ತಿಂಗಳು ಮತ್ತೆ ಜಿಲ್ಲಾಧ್ಯಕ್ಷ ರಾಯಚೂರು ಜಿಲ್ಲೆ ಸೇವೆ ಮಾಡಕ್ಕೆ ಬಂದಿದ್ದೀನಿ. ಒಂದರ ಉತ್ತರ ಗತಿ ಇಲ್ಲ ಅವ್ರೇನು ನಮ್ಗೆ. ನನ್ನ ಮನೆಗೆ ನನಗೆ ಕೊಡ್ರಿ ಅಂತ ನಾನು ಕಡಿಮೆ ಕೊಡೋದು ಕೇಳಿಲ್ಲ. ನಾವು ಇಷ್ಟು ನೆಗ್ಲಿಜೆನ್ಸಿ ಮಾಡಬಾರ್ದು. ಇಡೀ ರಾಜ್ಯದ 27 ವರ್ಷ ಸಂಘಟನೆ ಅದು. ನೀವು ಸಾಮಾನ್ಯವಾಗಿ ಇದನ್ನು ಅಗ್ರವಾಗಿ ತೊಗೊಂಡ್ರೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ಹೇಳ್ತೀನಿ, ಜಿಲ್ಲೆ ಬರ್ತಕ್ಕಂಥ ಈ ಮೇಘನಾಥ್ ವಿಚಾರದಲ್ಲಿ ಜಿಲ್ಲೆ ಬರ್ತಕ್ಕಂಥ ಯಾವುದೇ ರಾಜಕಾರಣಿ ಉಸ್ತುವಾರಿ ಸಚಿವರು ಯಾರೇ ಇರಲಿ ಅವರ ಗಿರಾಪ್ತಿ ಕಪ್ಪಟ್ಟಿ ತೋರಿಸ್ತೀವಿ. ಜೊತೆಗೆ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಕೊಲೆಯಾದ ಕುಟುಂಬ ಸದಸ್ಯರ ಒಬ್ಬರು ಸರ್ಕಾರಿ ನೌಕರಿ ಕೊಡಬೇಕು. ಸೌಕರ್ಯ ನೌಕರಿ ಕೊಡೋದಂತಲ್ಲ, ಕೃಷ್ಣೋಜಿ ಸೋದರ ಮತ್ತು ಅವರ ಆ ಪೆಟ್ರೋಲ್ ಬಂಕ್ ಮಾಲೀಕತ್ವ ಅವ್ರು ಕೂಡ ಎಲ್ಲರ ಜೊತೆಗೆ 12 ಜನರ ಮೇಲೆ FIR ಆಗಿದೆ. ಇನ್ನೂ ಭಾಳ ಜನ ಮೇಲೆ FIR ಆಗಬೇಕು. 6 ಜನ ಮಾತ್ರ ಅರೆಸ್ಟ್ ಆಗಿದೆ, ಉಳಿದವರೆಲ್ಲ ಅವರೆಲ್ಲ ಕಾಪಾಡ್ತಾ ಇದ್ದಾರೆ. ಇವತ್ತು ಮೇಘನಾಥ್ ಕುಟುಂಬ ಇವತ್ತು ಬರಬೇಕಾಗಿತ್ತು.
ಭಾಳ ಸಮಸ್ಯೆ ಅವ್ರಿಗೆ ಇನ್ನೊಂದು ನಾವು ಯಾವ ಸಮಸ್ಯೆ ಮಾಡ್ಕೊಂಡು ನಾನೊಬ್ಬ ಸ್ನೇಹಿತನಾಗಿ ನಾನು ಕರ್ತವ್ಯಕ್ಕೆ ನಾನು ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರದಲ್ಲಿ ಆ ಕುಟುಂಬಕ್ಕೆ ಒಂದು ನೌಕರಿ ₹1 ಕೋಟಿ ಸಿಕ್ಕರೆ ನಿಮ್ಮೆಲ್ಲರ ಪುಣ್ಯ ಬರ್ತದ. ನಾನು ಮನವಿ ಮಾಡ್ತೀನಿ, ಇದನ್ನ ಎಚ್ಚರಿತ ಪ್ರಚಾರ ಕೊಡ್ಬೇಕಂತ ಹೇಳ್ತೀನಿ. ಜೊತೆಗೆ ಪೆಟ್ರೋಲ್ ಬಂಕ್ನ ಶಾಶ್ವತವಾಗಿ ಬಂದ್ ಮಾಡ್ಬೇಕು, ಲೈಸೆನ್ಸ್ ರದ್ದು ಮಾಡ್ಬೇಕು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ನಾಗೇಂದ್ರ ತುಂಗಭದ್ರ, MS ವೆಂಕಟೇಶ್, MD ಸಾದಿಕ್, ನರಸರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಯುವ ನಾಯಕ, ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ, ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಗೆ ವಿಶೇಷ ವರ್ಗದಲ್ಲಿ ಬರುವ ಮನೆಗೆಲಸ ಮಹಿಳೆಯರು, ವಿಧವೆ ಮಹಿಳೆಯರು, ಅಂಗವಿಕಲರು, ವಿಧುರರು, ಅಲೆಮಾರಿಗಳು, ದೇವದಾಸಿ ಮಹಿಳೆಯರು, ಸಫಾಯಿ ಕರ್ಮಚಾರಿಗಳು, ಇನ್ನಿತರ ವರ್ಗದವರು ಸೇರಿದಂತೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ 4 ವರ್ಷಗಳು ಗತಿಸಿದರೂ ಇದುವರೆಗೂ ನಿವೇಶನ ಮಂಜೂರಿ ಮಾಡದೆ ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತ ನಡೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆ ಟೆಂಟ್ಗಳಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಬದುಕುತ್ತಿರುವವರು ಸುಮಾರು 10,000ಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ. ಸರ್ಕಾರ ನಿವೇಶನ ರಹಿತರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿವೇಶನ ಮತ್ತು ವಸತಿ ಸೌಲಭ್ಯಕ್ಕಾಗಿ ದೇವರಾಜು ಅರಸು ವಿಶೇಷ ವರ್ಗ ಯೋಜನೆ ಜಾರಿ ಮಾಡಿದ್ದಾರೆ. ನಂತರ ಮಹಾನಗರ ಪಾಲಿಕೆಯವರು ವಿಶೇಷ ವರ್ಗ ಫಲಾನುಭವಿಗಳ ಹತ್ತಿರ ಅರ್ಜಿ ಸ್ವೀಕರಿಸಲು ಪತ್ರಿಕೆ ಜಾಹೀರಾತು ಮುಖಾಂತರ ಅರ್ಜಿಗಳನ್ನು ಸ್ವೀಕರಿಸಿ ಸುಮಾರು 5 ವರ್ಷಗಳು ಕಳೆದರೂ ಇದುವರೆಗೂ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯ ನಿಯಮ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳ ಕಮಿಟಿ ರಚಿಸಿ ಪ್ರತಿ ತಿಂಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಬೇಕು. ಆದರೆ ಇದುವರೆಗೂ ಯಾವುದೇ ಕಮಿಟಿ ಸಭೆ ಕರೆಯದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಫಲಾನುಭವಿಗಳ ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಗಳಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮತ್ತು ಮಹಾನಗರ ಪಾಲಿಕೆಯ ಬಿಲ್ ಕಲೆಕ್ಟರ್ಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿರುವ ಪಟ್ಟಿ ಜಿಲ್ಲಾಡಳಿತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಜಿಲ್ಲಾಡಳಿತ ಫಲಾನುಭವಿಗಳ ಆದ್ಯತೆ ಮೇರೆಗೆ ನಿವೇಶನಕ್ಕಾಗಿ ಇದುವರೆಗೂ ಸರ್ಕಾರಿ ಅಥವಾ ಖಾಸಗಿ ಭೂಮಿಯನ್ನು ಗುರುತಿಸದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಫಲಾನುಭವಿಗಳು ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಆದ್ದರಿಂದ ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯ ನಿವೇಶನಕ್ಕಾಗಿ 1663 ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಸರ್ಕಾರಿ ಅಥವಾ ಖಾಸಗಿ ಭೂಮಿ ಗುರುತಿಸಿ ಶೀಘ್ರದಲ್ಲೇ ನಿವೇಶನ ಮಂಜೂರಿ ಮಾಡಬೇಕೆಂದು ಈ ಮೂಲಕ ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ನಿವಾಸಿಗಳ ಹೋರಾಟಕ್ಕೆ ಜಯವಾಗಲಿ. ನಿವಾಸಿಗಳ ಹೋರಾಟಕ್ಕೆ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡಲೇಬೇಕು. ವಿಶೇಷ ವರ್ಗದ ಮಹಿಳೆಯರಿಗೆ ನಿವೇಶನ ಹಂಚಿಕೆ ಮಾಡಲೇಬೇಕು. ವಿಶೇಷ ವರ್ಗದ ಮಹಿಳೆಯರಿಗೆ ನಿವೇಶನ ಹಂಚಿಕೆ ಮಾಡಲೇಬೇಕು. ನಿರ್ಲಕ್ಷ್ಯ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ, ವಿಶೇಷ ವರ್ಗದವರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ, ವಿಶೇಷ ವರ್ಗದವರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ದೇವರಾಜ ಅರಸು ವಿಶೇಷ ವರ್ಗದ ಮಹಿಳೆಯರಿಗೆ ಈ ಕೂಡಲೇ ನಿವೇಶನ ಹಂಚಿಕೆ ಮಾಡಲೇಬೇಕು. ವಿಶೇಷ ವರ್ಗದ ಯೋಜನೆಯ ಸಭೆ ಕರೆಯದ ಜಿಲ್ಲಾಡಳಿತಕ್ಕೆ ಅಲೆಮಾರಿಗಳು, ದೇವದಾಸಿ ಮಹಿಳೆಯರು, ಸಫಾಯಿ ಕರ್ಮಚಾರಿಗಳು, ಇನ್ನಿತರ ವರ್ಗದವರು ಸೇರಿದಂತೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ 4 ವರ್ಷಗಳು ಗತಿಸಿದರೂ ನಿವೇಶನ ಮಂಜೂರು ಮಾಡದೆ ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತ ನಡೆ ಖಂಡಿಸಿ ಪ್ರತಿಭಟನೆ ಮನವಿ. ನಗರದಲ್ಲಿ ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ವ್ಯಕ್ತಿಗಳಲ್ಲಿ ಸುಮಾರು 10 ಸರ್ಕಾರ ನಿವೇಶನ ರೈತರನ್ನು ನಿವೇಶನ ಮತ್ತು ವಸತಿ ಸೌಲಭ್ಯಕ್ಕಾಗಿ ದೇವರಾಜ ಅರಸು ವಿಶೇಷ
ಜಾಹೀರಾತು ಮುಖಾಂತರ ಅರ್ಜಿಗಳನ್ನು ಸ್ವೀಕರಿಸಿ ಸುಮಾರು 5 ವರ್ಷಗಳು ಕಳೆದರೂ ಇವತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ದೇವರಾಜ ಅರಸು ವಿಶೇಷ ವರ್ಗ ಯೋಜನೆ ನಿಯಮ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳ ಕಮಿಟಿ ರಚಿಸಿ ಪ್ರತಿ ತಿಂಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಬೇಕು. ಆದರೆ ಇದುವರೆಗೂ ಯಾವುದೇ ಕಮಿಟಿ ಸಭೆ ಕರೆಯದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಫಲಾನುಭವಿಗಳ ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಗಳಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದೇವರಾಜ ಅರಸು ವಿಶೇಷ ವರ್ಗ ಯೋಜನೆ ನಿವೇಶನಕ್ಕಾಗಿ 1663 ಅರ್ಜಿ ಸಲ್ಲಿಸಿ ಫಲಾನುಭವಿಗಳಿಗೆ ಸರ್ಕಾರಿ ಅಥವಾ ಖಾಸಗಿ ಭೂಮಿ ಗುರುತಿಸಿ ಶೀಘ್ರದಲ್ಲಿ ನಿವೇಶನ ಮಂಜೂರು ಮಾಡಬೇಕೆಂದು ಈ ಆಯ್ತು ಸರ್. ಈಗ ಅಪ್ಲಿಕೇಶನ್ನು ವೆರಿಫಿಕೇಷನ್ ಆಗಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಬಿಲ್ ಕಲೆಕ್ಟರ್ಗಳಿಂದ ವೆರಿಫಿಕೇಷನ್ ಆಗಿ ಪಟ್ಟಿ ಸಲ್ಲಿಕೆ ಆಗಿದೆ ಸರ್. ಇವರು ಅಪ್ಪ ಅಮ್ಮ ಆಗಿದೆ. ಆಮೇಲೆ ಅದೊಂದು ಗೌರ್ಮೆಂಟ್ಗೂ ಹೋಗಿದೆ. ಕೆಲವಷ್ಟು ಅರ್ಹ ಅಭ್ಯರ್ಥಿಗಳನ್ನು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಇನ್ನೂ ಉಳಿದದ್ದು ಸ್ವಲ್ಪ ಕ್ಲಾರಿಫಿಕೇಶನ್ ಸಲುವಾಗಿ ಗೌರ್ಮೆಂಟ್ಗೂ ಬರ್ತಾರೆ. ಸೊ ಅಲ್ಲಿಂದ ಬಂದ ತಕ್ಷಣ ಉಳಿದೆಲ್ಲ ಕೆಲಸ ಮಾಡಿಸ್ತೀವಿ. ಇದ್ರ ಬಗ್ಗೆ ಇಲ್ಲ ಸರ್, ಇದ್ರ ಬಗ್ಗೆ DC ಮೀಟಿಂಗ್ ಕರಿಬೇಕು. ಇಲ್ಲ ಮಾಡ್ತೀವಿ, ಹೇಳ್ತೀವಿ. DC ಅವ್ರು ಕರಿಬೇಕು. ಎಸ್ ಅದಕ್ಕೆ ಮೀಟಿಂಗ್ ಒಂದೂ ಕರೆಸಿದ್ದೀವಿ. ನಾನು ಮೇಡಮ್ ಮಾತಾಡ್ಬಿಟ್ಟು ಮೀಟಿಂಗ್ ಕರೀಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಸರ್. ಭಾಳ ಲೇಟ್ ಆಗಿದೆ ಸರ್. ಇಲ್ಲ, ಅದು ಗೌರ್ಮೆಂಟಿಂದ ಕ್ಲಿಯರೆನ್ಸ್ ಇವರು ಇಲ್ಲಿ ಮಾಡೋದು ಕೆಲಸ ಎಲ್ಲ ಮಾಡಿದ್ದಾರೆ. ಇಲ್ಲಿ ಗೌರ್ಮೆಂಟಿಂದ ಕಳಿಸಿಲ್ಲ ಸರ್, ಪಟ್ಟಿ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಕ್ಲಿಯರೆನ್ಸ್ ಸಿಗಬೇಕು. ಕ್ಲಿಯರೆನ್ಸ್ ಸಿಕ್ಕ ತಕ್ಷಣ ಎಲ್ಲರಿಗೂ ಇಲ್ಲ ಸರ್. ಈಗ ಇವರು ಶಿವಾನಂದ್ ಸರ್ ಏನಂದ್ರು, ಈ ಪಟ್ಟಿ ಅವ್ರ ಪಟ್ಟಿ ನೋಡಿ ನಾವು ಭೂಮಿ ಗುರುತಿಸ್ತೀವಿ, ಎಷ್ಟು ಎಕರೆ ಬೇಕು, ಎಷ್ಟು ಎಕರೆ. ಅದೇ ನಾನು ಹೇಳ್ತಿದ್ದಲ್ಲಿ, ಈಗ ಅದು ಕ್ಲಿಯರೆನ್ಸ್ ಸಿಕ್ತು ಅಂತಂದರೆ ಎಷ್ಟು ಎಕರೆ ಬೇಕಾಗ್ತದೆ ನಮಗೆ, ಅದಷ್ಟು ಎಕರೆ ನಾವು ರಿಸರ್ವ್ ಮಾಡಲಿಕ್ಕೆ ಆ್ಯಕ್ಷನ್ ಮಾಡ್ತೀವಿ. ಸೊ ದಟ್ ಈಗ ಅದು ರಿಪೋರ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀವಿ. ನೀವು ಇಂದ ಮೀನ್ ಮೇಲೆ ನಾನೊಂದು ಮೀಟಿಂಗ್ ಕರೀಲಿಕ್ಕೆ ಮೀಟಿಂಗ್ ಅರೇಂಜ್ ಮಾಡಿದ್ರೆ ಸರ್ ಕ್ಲಿಯರ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜನಾರ್ದನ ಹಳ್ಳಿಬೆಂಚಿ ಅಧ್ಯಕ್ಷರು, ಬಸವರಾಜ್ ಮೈಸೂರು ಪ್ರಧಾನ ಕಾರ್ಯದರ್ಶಿ, ನೂರ್ ಜಾನ್ ಉಪಾಧ್ಯಕ್ಷರು, ಮಹೇಶ್ ಉಪಾಧ್ಯಕ್ಷರು, ಶರಣಬಸವ ಸಂಘಟನಾ ಕಾರ್ಯದರ್ಶಿ, ರಾಜಶೇಖರ್ ಖಜಾಂಚಿ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಪ್ರತಿಷ್ಠಿತ ಶಾಲೆಯಾದ ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್ನಲ್ಲಿ ತಂದೆಯರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಹಾಗೂ ಗೌರವದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಕಾಕರ್ಕಲ್ ನಿಜಾನಂದ ಆಶ್ರಮದ ಶ್ರೀ ಹನುಮಂತರಾಯ ಗುರೂಜಿ, ಹಿರಿಯ ನ್ಯಾಯವಾದಿ ಶ್ರೀಕಾಂತರಾವ್, ರೇಸ್ ಕಾನ್ಸೆಪ್ಟ್ ಶಾಲೆಯ ಸೆಕ್ರೆಟರಿ ಚಂದ್ರಮೋಹನ್ ರೆಡ್ಡಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಅಧ್ಯಕ್ಷತೆ ಸ್ಥಾನವನ್ನು ಶಾಲೆಯ ಅಧ್ಯಕ್ಷರಾದ ಎನ್ ರಾಮಾಂಜನೇಯಲು ವಹಿಸಿದರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಮಲತಾ ಅವರು ಮತ್ತು ಸೆಕ್ರೆಟರಿ ಡಾಕ್ಟರ್ ಅನಿತಾ ಸಾಯಿ, ಆದರ್ಶ ಟೆಕ್ನೋ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಜಾಲಿ ಕಿಡ್ಸ್ ಶಾಲೆಯ ಮುಖ್ಯೋಪಾಧ್ಯಾಯರು, ಜಾನ್ ಮಿಲ್ಟನ್ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಸುಪ್ರೀತಾ ಹಾಗೂ ಶಾಲೆ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಬಸವರಾಜೇಶ್ವರಿ ವೇದಿಕೆಯನ್ನು ಅಲಂಕರಿಸಿದರು. ಕಾರ್ಯಕ್ರಮವು ಪ್ರಾರ್ಥನಾ ಗೀತೆ ಮತ್ತು ನೃತ್ಯದೊಂದಿಗೆ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಸುಪ್ರೀತಾ ಅವರು, ವಿದ್ಯಾರ್ಥಿಗಳಿಂದ ತಮ್ಮ ತಂದೆ ತಾಯಿಯರಿಗೆ ಗೌರವವನ್ನು ನೀಡುತ್ತೇವೆ, ಅವರ ಮಾತುಗಳನ್ನು ಕೇಳುತ್ತೇವೆ ಹಾಗೂ ಸೌಜನ್ಯದಿಂದ ನಡೆದುಕೊಳ್ಳುತ್ತೇವೆ ಎಂದು ಪ್ರತಿಜ್ಞೆಯನ್ನು ಬೋಧಿಸಿದರು. ವಿದ್ಯಾರ್ಥಿಗಳು ತಮ್ಮ ತಂದೆಯ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಭಾಷಣಗಳನ್ನು ನೀಡಿದರು. ಅತಿಥಿಗಳಾದ ನಿಜಾನಂದ ಆಶ್ರಮ ಶ್ರೀ ಹನುಮಂತರಾಯ ಗುರೂಜಿ ಅವರು ಮಾತನಾಡಿ, ತಂದೆಯರನ್ನು ನಿರ್ಲಕ್ಷಿಸುತ್ತಿರುವುದು ಸಾಮಾಜಿಕ ಪಿಡುಗು. ಇಂತಹ ದಿನಾಚರಣೆಗಳು ಇಂದು ಅಗತ್ಯವಾಗಿದೆ. ತಮಗೆಲ್ಲ ಆತ್ಮಬಲವನ್ನು ತುಂಬುವುದು ತಂದೆ ತಾಯಿಯರು ಬಿಟ್ಟರೆ ಬೇರ್ಯಾರೂ ಇಲ್ಲ. ಮಕ್ಕಳು ಬಹುದೊಡ್ಡ ವ್ಯಕ್ತಿಗಳಾಗಬೇಕಾದರೆ ಅವರಿಗೆ ಬದುಕಿನ ಮೌಲ್ಯಗಳನ್ನು ತಿಳಿಸಿಕೊಡಬೇಕು ಎಂದರು. ಹಿರಿಯ ನ್ಯಾಯವಾದಿ ಶ್ರೀಕಾಂತರಾವ್ ಮಾತನಾಡಿ, ತಂದೆಯರ ದಿನವನ್ನು ಮೊದಲು 1910ರಲ್ಲಿ ಅಮೆರಿಕದ ವಾಷಿಂಗ್ಟನ್ ರಾಜ್ಯದ ಸ್ಪೋಕೇನ್ ನಗರದಲ್ಲಿ ಸೊಸೋರಾ ಸ್ಮಾರ್ಟ್ ಡಾಡ್ ಅವರು ತಮ್ಮ ತಂದೆಯನ್ನು ಗೌರವಿಸಲು ಈ ದಿನವನ್ನು ಪ್ರಾರಂಭಿಸಿದರು. ನಂತರ 1972ರಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರು ತಂದೆಯರ ದಿನವನ್ನು ಅಧಿಕೃತವಾಗಿ ರಾಷ್ಟ್ರೋತ್ಸವವನ್ನಾಗಿ ಘೋಷಿಸಿದರು. ಅಂದಿನಿಂದ ಅನೇಕ ದೇಶಗಳಲ್ಲಿ ತಂದೆಯರ ದಿನವನ್ನು ಆಚರಿಸಲಾಗುತ್ತದೆ. ಈ ಆಚರಣೆಗಳು ಬಹಳ ಮುಖ್ಯ. ತಂದೆ ತಾಯಿಯರ ಕಷ್ಟ ಮಕ್ಕಳ ಇಳಿ ವಯಸ್ಸಿನಲ್ಲಿ ಗೊತ್ತಾಗುತ್ತದೆ. ತಂದೆ ತಾಯಿಯರ ರಕ್ಷಣೆಗಾಗಿ ಸಾಕಷ್ಟು ಕಾನೂನು ಇದ್ದರೂ ಇಂತಹ ಆಚರಣೆಗಳು ಅವಶ್ಯಕವಾಗಿವೆ ಎಂದು ಹೇಳಿದರು. ರೇಸ್ ಕಾನ್ಸೆಪ್ಟ್ ಶಾಲೆಯ ಸೆಕ್ರೆಟರಿ ಚಂದ್ರಮೋಹನ್ ರೆಡ್ಡಿ ಮಾತನಾಡಿ, ಮಕ್ಕಳು ತಂದೆ ತಾಯಿಯರಿಗೆ ಗೌರವವನ್ನು ಕೊಡಬೇಕು ಮತ್ತು ಅವರ ತ್ಯಾಗ ಶ್ರಮವನ್ನು ಗುರುತಿಸಬೇಕು.
ಅವರು ಮಾಡುವ ವೃತ್ತಿ ಯಾವುದೇ ಇರಲಿ ಅವರಿಗೆ ಗೌರವಗಳನ್ನು ಕೊಡಬೇಕು, ಏಕೆಂದರೆ ತಂದೆ ತಾಯಿ ನಮ್ಮ ಜೀವನದ ಅತಿ ದೊಡ್ಡ ಆಧಾರ ಸ್ತಂಭಗಳಾಗಿದ್ದಾರೆ ಎಂದರು. ಶಾಲೆಯ ಅಧ್ಯಕ್ಷರಾದ ಎನ್ ರಾಮಾಂಜನೇಯಲು ಮಾತನಾಡಿ, ಕಾರ್ಯಕ್ರಮದ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ತಂದೆಯ ಮಹತ್ವವನ್ನು ಅರಿತುಕೊಳ್ಳುವಂತೆ ಮಾಡಬೇಕೆಂದು ಆಯೋಜಿಸಲಾಗಿದೆ. ಎಲ್ಲರೂ ತಂದೆ ತಾಯಿಯರನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ಆದ್ದರಿಂದ ಇಂತಹ ದಿನಾಚರಣೆಗಳು ತುಂಬ ಅತ್ಯಗತ್ಯ. ನಾನು ಎಷ್ಟೇ ಬೆಳೆದು ದೊಡ್ಡವನಾಗಿದ್ದರೂ ನಾನು ಪ್ರತಿನಿತ್ಯ ನನ್ನ ತಂದೆಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ನನ್ನ ದಿನಚರಿ ಕಾರ್ಯವನ್ನು ಆರಂಭಿಸುತ್ತೇನೆ. ಅದರಿಂದಲೇ ನಾನು ಮೈ ಡ್ಯಾಡ್ ಈಸ್ ಮೈ ಗಾಡ್ ಎಂಬ ಘೋಷಣೆಯನ್ನು ಬರೆಸಿದ್ದೇನೆ. ಅಂದರೆ ನನ್ನ ತಂದೆಯೇ ನನ್ನ ದೇವರು. ಕಾರಣ ದೇವರು ಬೇಡಿದ್ದನ್ನು ಮಾತ್ರ ನೀಡುತ್ತಾನೆ, ಆದರೆ ತಂದೆ ಬೇಡದೇ ಇದ್ದರೂ ಎಲ್ಲದನ್ನು ನೀಡುತ್ತಾನೆ. ಆದ್ದರಿಂದ ಮಕ್ಕಳು ಮೊದಲು ತಮ್ಮ ತಂದೆ ತಾಯಿಯರನ್ನು ಪೂಜಿಸಬೇಕು ಮತ್ತು ಗೌರವಿಸಬೇಕು, ಕುಟುಂಬದ ಮೌಲ್ಯಗಳನ್ನು ತಿಳಿದುಕೊಳ್ಳಬೇಕೆಂದರು. ಶಾಲೆಯ ಸೆಕ್ರೆಟರಿ ಆದ ಡಾಕ್ಟರ್ ಅನಿತಾ ಸಾಯಿ ಮಾತನಾಡಿ, ಮಕ್ಕಳು ಯಾವಾಗ ತಮ್ಮ ಗುರಿಯನ್ನು ತಲುಪಿ ಸಾಧನೆಗಳನ್ನು ಮಾಡುತ್ತಾರೆ ಆಗ ತಂದೆ ತಾಯಿಯರಿಗೆ ತುಂಬ ಸಂತೋಷವಾಗುತ್ತದೆ. ಮಕ್ಕಳ ಬೆಳವಣಿಗೆಯಲ್ಲಿ ತಮ್ಮ ಬೆಳವಣಿಗೆಯನ್ನು ಕಾಣುವ ಜೀವ ಎಂದರೆ ಅದುವೇ ನಮ್ಮ ತಂದೆ ತಾಯಿಯರು. ತಂದೆಯವರ ಪಾತ್ರ ಮತ್ತು ಅವರ ತ್ಯಾಗಗಳ ಬಗ್ಗೆ ಮನಮುಟ್ಟುವ ಮಾತುಗಳನ್ನು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ತಂದೆಯರಿಗೆ ಪಾದ ಪೂಜೆಯನ್ನು ಮಾಡುವುದರ ಮೂಲಕ ಪಾದಪೂಜೆ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ತಂದೆಯರಿಗೂ ಆಟಗಳನ್ನು ಆಡಿಸುವುದರ ಮೂಲಕ ಮನರಂಜಿಸಲಾಯಿತು. ಕೆಲವು ವಿದ್ಯಾರ್ಥಿಗಳು ತಂದೆ ಮಕ್ಕಳ ಸಂಬಂಧವನ್ನು ತೋರಿಸುವ ನಾಟಕಗಳನ್ನು ಪ್ರದರ್ಶಿಸಿದರು ಹಾಗೂ ನೃತ್ಯ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳು ತಂದೆಯ ಬಗ್ಗೆ ತಮ್ಮ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮತ್ತು ಸಂತೋಷವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ತಂದೆಯ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಅವರಿಗೆ ಗೌರವ ಕೊಡಬೇಕು ಎಂಬ ಸಂದೇಶವನ್ನು ನೀಡಿದರು. ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದರು. ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನು ಶಾಲೆಯ ಸಹ ಶಿಕ್ಷಕರಾದ ಶ್ರೀಮತಿ ಅಶ್ವಿನಿ ಮತ್ತು ಶ್ರೀಮತಿ ಕುರುಂಬಿ ಅವರು ನಿರ್ವಹಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. The ball, you all should throw the ball directly in the basket, and it will be given 30 seconds. Within 30 seconds, how many balls are there in the basket? Those will be considered as a first. Yes, it will be for the next round. Then, sir, in the box. Move back, sir. Move back, sir. Sir, hinde hogli, sir. Here, ma'am, check if they are coming inside that line, they are out. No, hold it, just you. Okay, Papa, you hold this, that's it. Illa side, illa ಅವರು ಹಿಡ್ಕೋಬೇಕು. ಇಷ್ಟೇ ಹಿಡ್ಕೋಬೇಕು ನೀವು, ಶೇಕ್ ಮಾಡಂಗಿಲ್ಲ. Yes, children, keep the baskets down. Keep the hold. Pass the ball, get ready. Yes. Yes, yes. Yes. 30 seconds, 30 seconds. Five, 4, 3, stop. Yes, yes. वापस हो गए. Parents will put in the basket. Parents, still we have a cultural program. I request nobody should go to home. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಗೆ ಮತ್ತೆ ತಪ್ಪಿದ ಸಚಿವ ಸ್ಥಾನ, ಗುಂಪುಗಾರಿಕೆಗೆ ಜಿಲ್ಲೆಯ ಅಭಿವೃದ್ಧಿ ಬಲಿ.
ಮಳೆ ಕೊರತೆ, ಬರಗಾಲ ಘೋಷಿಸಲು ಸರ್ಕಾರ ಮೀನಮೇಷ, ರೈತರ ಸಾಲ ಮನ್ನಾ ಮಾಡಿ ಬೆಳೆ ನಷ್ಟ ಪರಿಹಾರ ನೀಡಲಿ ನರಸಿಂಹನಾಯಕ್. ಅಂಚನಾಳ ಗ್ರಾಮದ ಮೇಘರಾಜ್ ಕೊಲೆ, ಸಿಐಡಿಗೆ ವಹಿಸಲು ವಿನೋದ್ ರೆಡ್ಡಿ ಆಗ್ರಹ. ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯಡಿ ನಿವೇಶನ ಮಂಜೂರಿ ಮಾಡದೆ ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತ ನಡೆ ಖಂಡಿಸಿ ಪ್ರತಿಭಟನೆ. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲಿನಲ್ಲಿ ತಂದೆಯರ ದಿನಾಚರಣೆ. ತಂದೆಯರನ್ನು ನಿರ್ಲಕ್ಷಿಸುತ್ತಿರುವುದು ಸಾಮಾಜಿಕ ಪಿಡುಗು. ಇಂತಹ ದಿನಾಚರಣೆಗಳು ಅತ್ಯಗತ್ಯ. ಹನುಮಂತರಾಯ ಗುರೂಜಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಯುವ ನಾಯಕ, ಜನನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಮೆಚ್ಚಿದ ನಾಯಕ, ಹೃದಯವಂತ ಯುವ ನಾಯಕ ಸನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯುವ ನಾಯಕ ಸನಿ ಮಹಾರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ಒಂದಿನ